ಅಪ್ಪು ಸರ್ ನಿಮಗೆ ತುಂಬಾ ಸ್ಪೆಷಲ್ ಕನೆಕ್ಷನ್ ಮೊದಲಿಂದನೂ. ಅದರಲ್ಲೂ ಅವರ ಕೊನೆಯ ದಿನಗಳನ್ನು ನೀವು ಅವರೊಟ್ಟಿಗೆ ಜಾಸ್ತಿ ಕಳೆದ್ರಿ. ಸೊ ಏನೆಲ್ಲ ನೆನಪಾಗುತ್ತೆ ಸರ್ ಅಪ್ಪು ಸರ್ ಅಂದಿದ ತಕ್ಷಣ? ಬರ್ಡೇ ಆಗಲಿ ಅಥವಾ ಆ್ಯನಿವರ್ಸರಿ, ಡೆತ್ ಆ್ಯನಿವರ್ಸರಿ ಅಂದಾಗ ಏನೆಲ್ಲ ಕಣ್ಮುಂದೆ ಬಂದು ಹೋಗುತ್ತೆ ಸರ್? ಖಂಡಿತ. ಯಾಕಂತಂದರೆ 2011-12 ಜರ್ನಿ ಶುರು ಮಾಡಿ ತಿಂಗಳಿಂದ ಹಿಡಿದು ನನ್ನ ಬಹುದೂರ್ ಸಿನಿಮಾಗೆ ವಾಯ್ಸ್ ಕೊಟ್ಟಂಥದ್ದು ಇರ್ಬೋದು, ಕ್ಯಾಮ್ರಾ ಚಾಲನೆ ಮಾಡಿಕೊಟ್ಟಂಥದ್ದು ಇರ್ಬೋದು, ಅಲ್ಲಿಂದ ಅವರ ಸಿನಿಮಾಗಳಿಗೆ ಬರವಣಿಗೆ ಮತ್ತು ಹಾಡು, ಅಲ್ಲಿಂದ ಅವ್ರಿಗೆ ನಿರ್ದೇಶನ ಮಾಡೋಂಥ ಒಂದು ಭಾಗ್ಯ, ಜೇಮ್ಸ್ ಸಿನಿಮಾನ ನಿರ್ದೇಶನ ಮಾಡೋಂಥ ಒಂದು ಸೌಭಾಗ್ಯ, ಅವ್ರ ಜೊತೆ ಕಳೆದಂಥ ದಿನಗಳು, ಅವರಿಂದ ಕಲಿತಂಥ ವಿಷಯಗಳು, ಅವರು ಅಭಿಮಾನಿಗಳನ್ನ ನೋಡ್ತಿದ್ದಂಥ ರೀತಿ, ಇವತ್ತು ಅಭಿಮಾನಿಗಳು ಅಪ್ಪು ಸರ್ನ ದೇವ್ರ ಥರ ನೋಡ್ತಾರೆ ಅಂತ ರೀತಿ, ಇದೆಲ್ಲ ನೋಡಿದಾಗ ಒಬ್ಬರು ವ್ಯಕ್ತಿ ಅವರಲ್ಲಿ ಪರಿಶುದ್ಧವಾದಂಥ ಆತ್ಮ ಇದ್ದರೆ ಪರಮಾತ್ಮ ಆಗ್ತಾರೆ ಅನ್ನೋದಕ್ಕೆ ಅಪ್ಪು ಸರ್ ಸಾಕ್ಷಿ. ಯಾಕಂತಂದರೆ ಆ ಥರದ ಒಬ್ಬ ಅತ್ಯದ್ಭುತ ಒಬ್ಬ ದೇವಮಾನವನ ಜೊತೆ ದಿನಗಳನ್ನ ಕಳೆದಂಥ ಅನುಭವ ನನಗೆ. ಅಪ್ಪು ಸರ್ ಬರ್ಡೇಗೆ ಪ್ರತಿ ವರ್ಷ ಮನೆ ಹತ್ರ ಹೋಗ್ತಾಯಿದ್ವಿ, ಮೀಟ್ ಮಾಡ್ತಾಯಿದ್ವಿ, ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ವಿ. ಅಪ್ಪು ಸರ್ನ ನೋಡೋದೇ ಒಂದು ಖುಷಿ. ಆ ನಗು ಇರ್ಬೋದು, ಅವರ ಒಂದು ಅಪ್ಪುಗೆ ಇರ್ಬೋದು. ಇವತ್ತು ಅವರು ದೇವರಾದ ನಂತರ ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಯಾವತ್ತೂ ಶಾಶ್ವತ ಅಂತಾರೆ. ಅಂದರೆ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತ ಪ್ರತಿಯೊಬ್ಬ ಕನ್ನಡದ ನಾಡಿನ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ಳೋ ಥರ ಅಪ್ಪು ಸರ್ ಒಂದು ಬದುಕಿದ್ದಂಥ ರೀತಿ, ಮತ್ತು ಅಪ್ಪು ಸರ್ನ ಇವತ್ತು ಸ್ಫೂರ್ತಿಯಾಗಿ ತಗೊಂಡು ಎಷ್ಟು ಜನ IAS ಆಫೀಸರ್ಗಳಾಗಿದ್ದಾರೆ, ಅವ್ರು ಮಾಡಿದಂಥ ಸಿನಿಮಾಗಳಿಂದ ಸ್ಫೂರ್ತಿ ತಗೊಂಡಿರೋ ಅಂಥದ್ದು. ಆ್ಯಂಡ್ ಅವರ ಒಂದು ಹುಟ್ಟುಹಬ್ಬದ ದಿನ ಸ್ಫೂರ್ತಿ ದಿನವಾಗಿ ಮಾರ್ಪಾಡಾಗಿರುವಂಥದ್ದು. ಆ್ಯಂಡ್ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ. ಆ್ಯಂಡ್ ಜಾಕಿ ರಿಲೀಸ್ ಆಗಿದೆ ಅಪ್ಪು ಸರ್ದು. ಇಷ್ಟು ವರ್ಷಗಳಾದರೂ ಕೂಡ ಅದನ್ನು ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋಂಥ ರೀತಿ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ಅಂತ ಅನಿಸುತ್ತೆ, ಒಂದು ತೃಪ್ತಿ ಅಂತ ಅನಿಸುತ್ತೆ ನೋಡಿದಾಗ. ಆ್ಯಂಡ್ ಆ ನೋವಂತೂ ಖಂಡಿತ ಇರುತ್ತೆ. ಬಟ್ ಆ ನೋವು ಜೊತೆಗೆ ಈಗ ಅಪ್ಪು ಸರ್ನ ಮನೇಲಿ ಹೋಗಿ ನೋಡ್ತಾ ಇದ್ವಿ, ಈಗ ಎಲ್ಲ ಅಭಿಮಾನಿಗಳಲ್ಲೂ ಅಪ್ಪು ಸರ್ನ ನೋಡ್ತಾ ಇದ್ವಿ, ರಾಜ್ಯಾದ್ಯಂತ ಅಪ್ಪು ಸರ್ನ ನೋಡ್ತಾ ಇದ್ವಿ. ಕನ್ನಡದ ಅಕ್ಷರಗಳು, ಕನ್ನಡದ ರಾಯಭಾರಿಯಾಗಿ, ಕನ್ನಡದ ನೆಲ ಜಲ ಭಾಷೆ ಒಳಗಡೆ ಅಪ್ಪು ಸರ್ ಬರ್ತಿದ್ದಾರೆ. ಆ್ಯಂಡ್ ಒಬ್ಬ ವಿಶ್ವಮಾನವನ್ನ ಕಾಣಿಸ್ತಾ ಇದ್ದಾರೆ, ಈಗ ದೇವಮಾನವನ್ನ ಕಾಣಿಸ್ತಾ ಇದ್ದಾರೆ ಅಪ್ಪು ಸರ್. ಆ್ಯಂಡ್ ಈ ಸ್ಫೂರ್ತಿ ದಿನ ಅಪ್ಪು ಸರ್ನ ಆಚರಿಸೋಣ, ಅವರ ವಿಚಾರಗಳನ್ನು ಸಂಭ್ರಮಿಸೋಣ ಅಂತ